ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP 4th ಸೆಮ್ BCA ಮಕ್ಕಳಿಗೆ ಕನ್ನಡ ಪಠ್ಯಪುಸ್ತಕದಲ್ಲಿ KS ನಿಸಾರ್ ಅಹಮದ್ ರವರು ಬರೆದಿರುವಂತಹ ಅಮೇರಿಕಾ ಅನ್ನೋ ಕವಿತೆಯನ್ನು ಇಡಲಾಗಿದೆ. ಈ ಕವಿತೆಯ ಸರಳ ಸಾರಾಂಶವನ್ನು ತಿಳಿಸುವಂಥ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಕವಿತೆಯ ಮೊದಲ ಸಾಲು: ಅಮೇರಿಕಾ ನಿನ್ನ ಸಂಸ್ಕೃತಿಯನ್ನಾಗಸಕ್ಕೆತ್ತಿದಾಗೆಲ್ಲ ನಿನ್ನವರ ಟೈ ಸೂಟು ಸ್ಕರ್ಟ್ಗಳನ್ನೊಂದೊಂದೇ ಕಳಚಿ ನೆತ್ತರಿನಿಂದ ಸ್ಪ್ಯಾನಿಷರ, ಜರ್ಮನರ, ಪೋರ್ಚುಗೀಸಾಂಗ್ಲ, ನೀಗ್ರೋಗಳ, ಕಡಲ್ಗಳ್ಳ, ಹಂತಕ, ಹಾದರಗಿತ್ತಿಯರನ್ನೆತ್ತಿ ನಿನ್ನೆದುರು ನೂಕಿ ಪಕಪಕನೆ ನಗಬೇಕೆಂದಾಗ ಲಿಂಕನ್, ಕೆನಡಿ ಕಿಂಗರ ಚಹರೆಗಳ ಕಂಡು ನುಡಿ ಎಡವಿ ಕೈ ಮುಗಿದು ಬೆಪ್ಪಗಾಗುತ್ತೇನೆ. ಈ ಸಾಲುಗಳ ಸಾರಾಂಶ: ಕವಿ ತಮ್ಮ ಕವಿತೆಯಲ್ಲಿ ಅಮೇರಿಕ ದೇಶದ ಬಗ್ಗೆ ಇರುವಂತಹ ವಿರೋಧಾಭಾಸ ಅಂದರೆ ವಿರೋಧವನ್ನು, ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ತಿಳಿಸ್ತಾ ಇದ್ದಾರೆ. ಅಮೇರಿಕ ತನ್ನ ಸಂಸ್ಕೃತಿ, ಆಧುನಿಕತೆ ಮತ್ತು ಪ್ರಗತಿಯನ್ನು ಜಗತ್ತಿನ ಮುಂದೆ ದೊಡ್ಡದಾಗಿ ತೋರಿಸ್ತಿದೆ. ಆದರೆ ಕವಿ ಅದರ ಹಿಂದಿನ ಇತಿಹಾಸವನ್ನು ಎಲ್ಲರಿಗೂ ತಿಳಿಸೋ ಮುಖಾಂತರ ನೆನಪಿಸ್ಕೊಳ್ತಾ ಇದ್ದಾರೆ. ಅಮೇರಿಕಾದ ಇತಿಹಾಸದಲ್ಲಿ ಸ್ಪ್ಯಾನಿಷ್, ಜರ್ಮನ್, ಪೋರ್ಚುಗೀಸ್, ಆಂಗ್ಲ ಅಂದರೆ ಬ್ರಿಟಿಷ್ ಜನರು ಹಾಗೂ ಇತರರು ಅಲ್ಲಿಗೆ ಬಂದು ವಾಸವಾಗಿದ್ರಂತೆ. ಅಲ್ಲಿದ್ದ ಮೂಲ ಜನಗಳ ಮೇಲೆ ಅವರು ದೌರ್ಜನ್ಯ ನಡೆಸ್ತಿದ್ರಂತೆ. ಹಲವರನ್ನ ದಾಸರನ್ನಾಗಿ ಮಾಡಿಕೊಂಡ್ರು. ಈ ಕಾರಣದಿಂದಲೇ ಅಮೇರಿಕದ ಅಭಿವೃದ್ಧಿಯ ಹಿಂದೆ ಅನೇಕ ಹಿಂಸೆ ಮತ್ತು ಅನ್ಯಾಯಗಳ ಕಥೆಗಳಿವೆ ಅಂತ ಕವಿ ಇಲ್ಲಿ ಈ ಸಾಲುಗಳಲ್ಲಿ ಸೂಚಿಸ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ನೆನಪಿಸ್ಕೊಂಡಾಗ ಕವಿಗೆ ಅಮೇರಿಕವನ್ನು ಪ್ರಶ್ನೆ ಮಾಡಿ ನಗಬೇಕು ಅಂತ ಅನ್ನಿಸುತ್ತೆ. ಆದರೆ ಅದೇ ಸಮಯದಲ್ಲಿ ಅಮೇರಿಕದಲ್ಲಿ ಇದ್ದಂತಹ ಮಹಾನ್ ನಾಯಕರಾದಂತಹ ಅಬ್ರಹಾಂ ಲಿಂಕನ್, ಜಾನ್ F ಕೆನಡಿ ಮತ್ತು ಮಾರ್ಟಿನ್ ಲೂಥರ್ ಕಿಂಗ್ ಅವರ ಮುಖಗಳು ಕೂಡ ನೆನಪಿಗೆ ಬರುತ್ತೆ. ಅವರು ಮಾನವೀಯತೆ, ಸಮಾನತೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರುವಂತಹ ಮಹಾನ್ ವ್ಯಕ್ತಿಗಳು. ಆದ್ದರಿಂದ ಕವಿಯ ಮನಸ್ಸಿನಲ್ಲಿ ಎರಡು ಭಾವನೆಗಳು ಮೂಡುತ್ತೆ. ಒಂದೆಡೆ ಅಮೇರಿಕದ ಇತಿಹಾಸದ ಅನ್ಯಾಯಗಳ ಮೇಲೆ ಇರುವಂತಹ ವಿರೋಧ, ಮತ್ತೊಂದೆಡೆ ಅದರ ಮಹಾನ್ ನಾಯಕರ ಮೇಲೆ ಇರೋ ಅಂತಹ ಗೌರವ. ಕೊನೆಗೆ ಕವಿ ಮಾತು ನಿಲ್ಲಿಸಿ ಕೈ ಮುಗಿದು ನಿಂತಂತೆ ಆಗ್ಬಿಡ್ತಾರೆ. ಮುಂದಿನ ಸಾಲುಗಳಲ್ಲಿ: ಕಮ್ಯುನಿಸ್ಟ್ ನಾಜಿಗಳ ತುಳಿವ ಹುಲು ನೆವದಲ್ಲಿ ಲೈಫ್ ಟೈಮುಗಳ ದ್ವಾರ ಸ್ವಪ್ರತಿಷ್ಠೆಯ ನೀನು ಮೈ ತುನಿಸಿದಾಗೆಲ್ಲ ಕ್ಯಾಕರಿಸಿ ಉಗಿದು ಓಡ್ಯಾ ಹೀರಿ ಕಾಸ್ಟ್ರೋಡಿಗಾಲ್, ಹೋಚಿಮಿನ್, ನಾಸೇರರ ಜೊತೆ ಹರಟುತ್ತಿರುವಾಗ ಚೀನಾ ಪಾಕ್ ದಾಳಿಗಳ ಚೂರಿ ಸ್ಮೃತಿಯನ್ನು ತಿವಿದು 6,000 ಮೈಲಿ ಯುದ್ಧದ ಭಯದ ನಿನ್ನ ಸ್ನೇಹ ಹಸ್ತವ ಕಂಡು ತೆಪ್ಪಗಾಗುತ್ತೇನೆ. ಕವಿ ಹೇಳ್ತಾರೆ, ಅಮೇರಿಕ ದೇಶದ ರಾಜಕೀಯ ನಿಲುವುಗಳು ಮತ್ತು ಅದರ ದ್ವಂದ್ವ ಸ್ವಭಾವವನ್ನು ವ್ಯಂಗ್ಯವಾಗಿ ವಿವರಿಸ್ತಾರೆ. ಅಮೇರಿಕ ದೇಶ ಕಮ್ಯುನಿಸ್ಟ್ಗಳು ಮತ್ತು ನಾಜಿಗಳ ವಿರುದ್ಧ ಹೋರಾಡ್ತಿರುವೆವು ಅಂತ ಹೇಳಿಕೊಂಡು ಇಡೀ ಜಗತ್ತಿನವರ ಮುಂದೆ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸ್ತಿದೆ ಅಂತ ಕವಿ ಹೇಳ್ತಾರೆ. ತನ್ನ ಸ್ವಪ್ರತಿಷ್ಠೆ, ಸ್ವತಃ ತನ್ನ ಪ್ರತಿಷ್ಠೆಯನ್ನು ಮತ್ತು ಶಕ್ತಿಯನ್ನು ಉಳಿಸ್ಕೊಳ್ಳಲು ಅದು ಅನೇಕ ರಾಜಕೀಯ ಕ್ರಮಗಳನ್ನು ಕೈಗೊಳ್ಳುತ್ತೆ. ಅಮೇರಿಕ ದೇಶದ ಈ ರೀತಿಯ ನಿಲುವುಗಳನ್ನು ಟೀಕಿಸಿ ಅದರ ವಿರುದ್ಧವಾಗಿ ಮಾತನಾಡಬೇಕು ಎಂಬ ಭಾವನೆಯನ್ನು ಕವಿ ಹೊಂದಿದ್ದಾರೆ. ಈ ಸಂದರ್ಭಗಳಲ್ಲಿ ಅವರು ಫಿಡೆಲ್ ಕ್ಯಾಸ್ಟ್ರೋ, ಡಿಗಾಲ್, ಹೋ ಚಿ ಮಿನ್ ಮತ್ತು ನಾಸರ್ ಮೊದಲಾದ ನಾಯಕರೊಂದಿಗೆ ಮಾತುಕತೆ ನಡೆಸುತ್ತಿರುವಂತೆ ಕಲ್ಪಿಸಿಕೊಳ್ತಾರೆ. ಈ ನಾಯಕರು ಅಮೇರಿಕದ ಪ್ರಭಾವಕ್ಕೆ ವಿರೋಧವಾಗಿ ನಿಂತಿರುವಂಥವರಾಗಿದ್ದರು. ಆದರೆ ಇದೇ ಸಮಯದಲ್ಲಿ ಭಾರತಕ್ಕೆ ಎದುರಾದ ಚೀನಾ ಮತ್ತು ಪಾಕಿಸ್ತಾನದ ದಾಳಿಗಳನ್ನು ಕವಿ ನೆನಪಿಸ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಅಮೇರಿಕ ಭಾರತಕ್ಕೆ ಸ್ನೇಹಹಸ್ತ, ನಾವು ನಿಮಗೆ ಸಹಾಯ ಮಾಡ್ತೀವಿ ಅನ್ನೋ ವಿಚಾರವನ್ನು ಕೂಡ ಅವರಿಗೆ ನೆನಪಾಗುತ್ತೆ. ಈ ಕಾರಣದಿಂದ ಕವಿಯ ಮನಸ್ಸು ವಿರೋಧಾಭಾಸದ ಭಾವನೆ ಉಂಟಾಗುತ್ತೆ. ಒಂದು ಕಡೆ ಅಮೇರಿಕದ ರಾಜಕೀಯವನ್ನು ಟೀಕಿಸುವ ಮನೋಭಾವ, ಮತ್ತೊಂದು ಕಡೆ ಸಂಕಷ್ಟದ ಸಮಯದಲ್ಲಿ ಅದು ಹೇಗೆ ಸಹಾಯ ಹಸ್ತವನ್ನು ನೀಡುತ್ತೆ ಅನ್ನೋ ಒಂದು ನೆನಪನ್ನು ನೆನಪಿಸ್ಕೊಂಡು ಕೃತಜ್ಞತೆ ಕೂಡ ಕವಿ ಸಲ್ಲಿಸಬೇಕು ಅಂತ ಅವ್ರಿಗೆ ಮನಸ್ಸನ್ನಿಸುತ್ತೆ. ಮುಂದಿನ ಸಾಲುಗಳಲ್ಲಿ: ಸಭ್ಯತೆಯ ಧ್ವಜವನ್ನಂಪೈರ್ ಸ್ಟೇಟು ಕಟ್ಟಡದ ಮೇಲೆ ತೂಗಿಸಿದಾಗ ನೈಟ್ ಕ್ಲಬ್ಬು ಬೀಚಿನಲ್ಲಿ ಗಂಡೆಲೆವ 007ಗಳ ಹಾಲಿವುಡ್ ಬೀಟ್ ಟ್ವಿಸ್ಟು ಕ್ಯಾನು ರೋಗಗಳ ಮಾನಸಿಕ ಲಾಗಗಳ ಗಾಂಜಾ ಮಾರಿವಾನ LSD ಪಿಲ್ಲುಗಳ ಹಾಗೆ FLಗಳ
ತೀಟೆಗಳ ಕಳ್ಳಕೂಟಗಳ ಗಳಿಗೆಗೆಪ್ಪತ್ತೈದು ಸೋಡಾ ಚೀಟಿಗಳ ಕಂಡು ಕೈ ಚಪ್ಪಾಳೆ ತಟ್ಟಿ ಲೋಕಕ್ಕಿವನು ಸಾರುವಾಸೆ ಲೋಕದೆಡೆ ಮೊಗಮಾಡಿ ಬೆಂದಿರುಹಿ ನಿನ್ನತ್ತ ನಿಂತ ದೇವಿ ಲಿಬರ್ಟಿಯನ್ನು ತಿರುಗಿಸಿ ಹಿಂದೆ ನಿನ್ನೆದೆಯ ಸ್ಲಮ್ಮುಗಳ ನೀಗ್ರೋ ಹೇರ್ಲುಮ್ಮುಗಳ ಕಡೆಗವಳ ದಿಟ್ಟಿಯನ್ನು ಹರಿಸುವಾಸೆ. ಕವಿ ಈ ಕಾವ್ಯ ಭಾಗದಲ್ಲಿ ಅಮೆರಿಕ ದೇಶದ ಸಂಸ್ಕೃತಿ ಮತ್ತು ಅದರಲ್ಲಿ ಅಡಗಿರುವಂತಹ ವೈಪರೀತ್ಯಗಳನ್ನು ವ್ಯಂಗ್ಯವಾಗಿ ಚಿತ್ರಿಸಿದ್ದಾರೆ. ಅಮೆರಿಕ ತನ್ನನ್ನು ಅತ್ಯಂತ ಸಭ್ಯ ಹಾಗೂ ಅಭಿವೃದ್ಧಿ ಹೊಂದಿದ ದೇಶ ಅಂತ ಇಡೀ ಜಗತ್ತಿಗೆ ತೋರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಎಂಪೈರ್ ಸ್ಟೇಟ್ ಕಟ್ಟಡದ ಮೇಲೆ ಸಭ್ಯತೆಯ ಧ್ವಜವನ್ನು ಹಾರಿಸಿದಂತೆ ತನ್ನ ಪ್ರಗತಿಯನ್ನು ಕೂಡ ಪ್ರದರ್ಶಿಸ್ತಿದೆ. ಆದರೆ ಕವಿ ಹೇಳುವಂತೆ ಅದರ ಒಳಗಿನ ವಾಸ್ತವಿಕತೆ ಬೇರೆ ರೀತಿಯಾಗಿದೆ. ಅವರು ಯಾವ ರೀತಿ ತೋರಿಸ್ಕೊಳ್ತಿದ್ದಾರೋ ಅಷ್ಟು ಚೆನ್ನಾಗಿಲ್ಲ ಅಮೆರಿಕ ದೇಶದ ರೀತಿ ನೀತಿ. ಅಮೆರಿಕದಲ್ಲಿ ನೈಟ್ ಕ್ಲಬ್ಗಳು, ಬೀಚ್ಗಳಲ್ಲಿ ನಡೆಯುವಂತಹ ಅಸಭ್ಯ ನೃತ್ಯಗಳು, ಹಾಲಿವುಡ್ನ ಟ್ವಿಸ್ಟು ಮತ್ತು ಕ್ಯಾನ್ ನೃತ್ಯಗಳು ಹೆಚ್ಚಾಗಿವೆ. ಇಷ್ಟೇ ಅಲ್ದಿರ ಅದರ ಜೊತೆಗೆ ಮಾದಕ ವಸ್ತುಗಳಾದಂತಹ ಗಾಂಜಾ, ಮಾರಿವಾನಾ, LSD ಪಿಲ್ಲುಗಳು ಮುಂತಾದವುಗಳ ಬಳಕೆ ಕೂಡ ತುಂಬಾ ಹೆಚ್ಚು ರೀತಿಯಲ್ಲಿ ಸಮಾಜದ ನೈತಿಕ ಕುಸಿತವನ್ನು ಕೂಡ ತೋರಿಸ್ತಾರೆ. ಇಂತಹ ವಿಷಯಗಳನ್ನು ಕಂಡಾಗ ಕವಿಗೆ ಅಮೆರಿಕದ ಬಗ್ಗೆ ವ್ಯಂಗ್ಯವಾಗಿ ಚಪ್ಪಾಳೆ ತಟ್ಟಿ ಇಡೀ ಲೋಕಕ್ಕೆ ಹೇಳಬೇಕು ಅಂತ ಅನ್ನಿಸುತ್ತೆ. ಅದೇ ಸಮಯದಲ್ಲಿ ಅಮೆರಿಕ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಸಂಕೇತವಾದಂತಹ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ಜಗತ್ತಿಗೆ ತೋರಿಸ್ಕೊಳ್ಳುತ್ತೆ. ಆದರೆ ಕವಿ ಹೇಳೋವಂತೆ ಆ ಪ್ರತಿಮೆಯನ್ನು ಜಗತ್ತಿನ ಕಡೆ ನೋಡಿಸುವ ಬದಲು ಅಮೇರಿಕದೊಳಗಿನ ಸ್ಲಮ್ಮು ಪ್ರದೇಶಗಳು ಮತ್ತು ಕಪ್ಪು ಜನರು ವಾಸಿಸುವಂತಹ ಹಾರ್ಲೆಮ್ ಪ್ರದೇಶಗಳ ಕಡೆ ತಿರುಗಿಸ್ಬೇಕು. ಯಾಕಂದರೆ ಅಲ್ಲಿ ದಾರಿದ್ರ್ಯ, ಅಸಮಾನತೆ ಮತ್ತು ಸಾಮಾಜಿಕ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸುತ್ತೆ ಅಂತ ಕವಿ ಇಲ್ಲಿ ಟೀಕೆಯನ್ನು ಮಾಡ್ತಾರೆ. ಮುಂದಿನ ಸಾಲುಗಳು, ಹುಟ್ಟುಹಬ್ಬಕ್ಕೆ ಹಸುಳೆಗೆಂದು ನಿನ್ನವರೀವ ಟಾಮಿ ಗನ್ನಿನ ಕೊಡುಗೆಗಳ ಬಿಸುಡಿ ಬೈಬಲ್ಲು ಗೀತೆ ಕುರಾನುಗಳ ನೀಡುವಾಸೆ ನಿನ್ನವರ ಮಲಗೆದ್ದ ಬೆಡ್ಶೀಟು ಮೊಗಗಳಿಗೆ ಪಾರ್ಚ್ಯೂ ಋಷಿಗಳ ತೇಜ ತೊಡಿಸುವಾಸೆ ಜಾನ್ಸನ್ನಿನ ಹಣೆಯಲ್ಲಿ ಗೆರೆಯಾದ ಉಪ್ಪುಗಳ ಬಿಗಿದಿರುವ ಹುಪ್ಪುಗಳನ್ನಿಸ್ತ್ರೀಗೊಳಿಸುತ್ತಾ ನುಡಿಗೆ ನೆಹರು ರೋಜದ ನಗೆಯ ತೀಡುವಾಸೆ. ಕವಿ ಈ ಕಾವ್ಯ ಭಾಗದಲ್ಲಿ ಹೇಳ್ತಾರೆ, ಅಮೆರಿಕದ ಯುದ್ಧಪ್ರಿಯ ಸ್ವಭಾವವನ್ನು ಟೀಕಿಸ್ತಾರೆ. ಅದರ ಬದಲು ಮಾನವೀಯತೆ ಮತ್ತು ಶಾಂತಿಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕು ಅಂತ ಸೂಚಿಸ್ತಾರೆ. ಕವಿ ಹೇಳುವಂತೆ ಅಮೆರಿಕ ತನ್ನ ಮಕ್ಕಳಿಗೆ ಹುಟ್ಟುಹಬ್ಬದ ಉಡುಗೊರೆಯಾಗಿ ಆಟಿಕೆಗಳ ಬದಲು ಟಾಮಿ ಗನ್ ಅಂದರೆ ಬಂದೂಕು ಮಾದರಿಯ ವಸ್ತುಗಳನ್ನು ನೀಡುವಂತಹ ಯುದ್ಧ ಮನೋಭಾವವನ್ನು ಬೆಳೆಸ್ತಿದೆ. ಇದರಿಂದ ಹಿಂಸೆ ಮತ್ತು ಹೋರಾಟದ ಮನೋಭಾವ ಸಣ್ಣ ವಯಸ್ಸಿನಲ್ಲಿ ಹೆಚ್ಚಾಗುತ್ತೆ. ಕವಿಗೆ ಈ ಪರಿಸ್ಥಿತಿ ಇಷ್ಟ ಆಗೋದಿಲ್ಲ. ಆದ್ದರಿಂದ ಕವಿ ಏನು ಹೇಳ್ತಾರೆ ಅಂದರೆ, ಅಮೆರಿಕ ಈ ರೀತಿಯ ಯುದ್ಧ ಮಾಡುವಂತಹ ಆಯುಧಗಳನ್ನು ಮಕ್ಕಳಿಗೆ ಕೊಡೋ ಬದಲು ಬೈಬಲ್ಲು, ಭಗವದ್ಗೀತೆ ಅಥವಾ ಕುರಾನ್ ಮುಂತಾದ ಧಾರ್ಮಿಕ ಗ್ರಂಥಗಳನ್ನು ನೀಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವು ಮಾನವೀಯತೆ ಮತ್ತು ಶಾಂತಿ, ಅದು ಅಲ್ಲದಿರೋ ನೈತಿಕತೆಯನ್ನು ಕೂಡ ಸಣ್ಣ ವಯಸ್ಸಿನಲ್ಲಿ ಕಲಿಸುವಂತಹ ಪಾಠವನ್ನು ಆ ಒಂದು ಧಾರ್ಮಿಕ ಗ್ರಂಥದಲ್ಲಿ ಬರೆದಿರ್ತಾರೆ. ಇದರ ಜೊತೆಗೆ ಅಮೆರಿಕದ ಜನರ ಜೀವನದಲ್ಲಿ ಪ್ರಾಚ್ಯೂ ದೇಶಗಳ ಋಷಿಗಳಂತಹ ಆಧ್ಯಾತ್ಮಿಕ ಮೌಲ್ಯಗಳನ್ನು ಕೂಡ ಬೆಳೆಸಬೇಕಂತ ಕವಿ ಸೂಚಿಸ್ತಾರೆ. ಅಮೆರಿಕದ ನಾಯಕನಾದಂತಹ ಜಾನ್ಸನ್ ಅವರ ಮುಖದಲ್ಲಿ ಕಂಡುಬರುವ ಕೋಪ ಮತ್ತು ಕಠಿಣತೆಯನ್ನು ದೂರ ಮಾಡಿ ಅವರ ತುಟಿಗಳಲ್ಲಿ ಭಾರತದ ನಾಯಕ ಆಗಿರುವಂತಹ ಜವಾಹರ್ಲಾಲ್ ನೆಹರು ಅವರಂತಹ ಶಾಂತ ನಗು ಮೂಡಬೇಕು. ಹಾಗೆ ಅವ್ರು ಹೇಗೆ ಒಂದು ರೋಸಾ ಹೂವನ್ನು ಯಾವಾಗಲೂ ಇಟ್ಕೊಂಡಿರ್ತಾರೋ ಅದೇ ರೀತಿ ಇವ್ರುಗಳು ಕೂಡ ಪಾಲಿಸಬೇಕು ಅಂತ ಕವಿ ಇಲ್ಲಿ ಸೂಚಿಸ್ತಾರೆ. ಮುಂದಿನ ಸಾಲುಗಳು, ಅಮೆರಿಕ ನಿನ್ನ ಬಲದ ಬಡಾಯಿ ಕೊಚ್ಚುತ್ತಿರುವಾಗೆಲ್ಲ ವಿಯೆಟ್ನಾಮಿನಲ್ಲಿ ರಾಷ್ಟ್ರೀಯ ವೀರದಳ ಮೊರೆದಿತ್ತು ತಿಗಣೆಯುಜ್ಜುತ್ತಿರುವ ಹರೆಯದುತ್ಸಾಹಗಳ ಸರ್ಕಾರಗಳ ಮುರಿದು ನಿಲ್ಲಿಸಿ ಹೌದಪ್ಪಗಳ ಹೆಣಗಿ ಸೋಲುತ್ತಿರುವ CIA ಸಂಸ್ಥೆಗಳ ಏರಿದೊಡನೆಯೇ ಬಿತ್ತು ಮಣ್ಣಾದ ಕ್ಷಿಪಣಿಗಳ ಚಂದಿರನ ವಿಣೆಗಳ. ಈ ಸಾಲುಗಳಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂದರೆ, ಅಮೆರಿಕ ತನ್ನ ಶಕ್ತಿ ಮತ್ತು ಪ್ರಭಾವವನ್ನು ಜಗತ್ತಿನ ಮುಂದೆ ಹೆಚ್ಚಾಗಿ ಹೇಳಿಕೊಳ್ಳುವಂಥ ಸ್ವಭಾವವನ್ನು ಕವಿ ವ್ಯಂಗ್ಯವಾಗಿ ಚಿತ್ರಿಸಿದ್ದಾರೆ. ಅಮೆರಿಕ ತನ್ನ ಸೈನಿಕ ಬಲ ಮತ್ತು ತಂತ್ರಜ್ಞಾನವನ್ನು ಹೆಮ್ಮೆ ಪಟ್ಟು ಹೇಳಿಕೊಳ್ಳುತ್ತೆ. ಆದರೆ ಕವಿ ಹೇಳುವಂತೆ
ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕಾಗೆ ಗಟ್ಟಿಯಾದಂತಹ ಪ್ರತಿರೋಧ ಎದುರಾಗಿತ್ತು. ವಿಯೆಟ್ನಾಮಿನ ರಾಷ್ಟ್ರೀಯ ವೀರರು ಉತ್ಸಾಹದಿಂದ ಹೋರಾಡಿ ಅಮೆರಿಕದ ಶಕ್ತಿಯನ್ನು ಸವಾಲು ಮಾಡಿದರು. ಅದೇ ರೀತಿ ಅಮೆರಿಕದ ಗುಪ್ತಚರ ಸಂಸ್ಥೆಯಾಗಿರುವಂತಹ CIA ಕೂಡ ಕೆಲ ಸಂದರ್ಭಗಳಲ್ಲಿ ತನ್ನ ಯೋಜನೆಗಳಲ್ಲಿ ಯಶಸ್ಸು ಕಾಣದೆ ಸೋತು ಹೋಗಿದ್ರು. ಹಲವಾರು ಬಾರಿ ಅಮೆರಿಕದ ಸರ್ಕಾರಗಳ ಯೋಜನೆಗಳು ಕೂಡ ಯಶಸ್ವಿಯಾಗದೆ ಕುಸಿದು ಬಿದ್ದಿದೆ. ಆದರೆ ಅವರು ಪ್ರತಿ ಒಂದು ಬಾರಿಯೂ ಇಡೀ ಜಗತ್ತಿನಲ್ಲಿ ತನ್ನ ಸೋಲಿನ ಬಗ್ಗೆ ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಬದಲಾಗಿ ನಾವು ತುಂಬ ಯಶಸ್ವಿಯಲ್ಲಿದ್ದೀವಿ ಅಂತಾನೆ ಸುಳ್ಳು ಒಂದು ತಿಳುವಳಿಕೆಯನ್ನು ಇಡೀ ಜಗತ್ತಿಗೆ ನೀಡುತ್ತೆ. ಇದರ ಜೊತೆಗೆ ಅಮೆರಿಕ ತಂತ್ರಜ್ಞಾನದಲ್ಲಿ ಪ್ರಗತಿ ಸಾಧಿಸಿರೋದನ್ನು ಕೂಡ ಕೆಲವು ವೇಳೆ ಕ್ಷಿಪಣಿಗಳು ಮತ್ತು ಅಂತರಿಕ್ಷ ಯೋಜನೆಗಳು ವಿಫಲವಾಗಿ ನೆಲಕ್ಕುರುಳಿರುವಂತಹ ಸಂದರ್ಭಗಳು ಕೂಡ ಇದೆ. ಇದರಿಂದ ಅಮೆರಿಕ ಎಲ್ಲ ಸಮಯದಲ್ಲೂ ಅಜೇಯ, ನಾನು ಯಾವತ್ತೂ ಸೋತೇ ಇಲ್ಲ, ನಾವು ತುಂಬ ಶಕ್ತಿಶಾಲಿ ಅಂತ ಹೇಳ್ಕೊಳ್ಳೋದನ್ನು ಕೂಡ ಕವಿ ಈ ಒಂದು ಸಾಲುಗಳಲ್ಲಿ ಕವಿ ವಿರೋಧಿಸ್ತಿದ್ದಾರೆ, ಜೊತೆಗೆ ತೋರಿಸ್ಕೊಟ್ಟಿದ್ದಾರೆ. ಮುಂದಿನ ಸಾಲುಗಳಲ್ಲಿ ಕಡೆ ನಿನ್ನ ಕಿವಿ ಹಿಂಡಿ ತಿರುಗಿಸಲೇ ಎಂದಾಗ ಗೋಧಿಯ ಋಣ PL 480 ಹಣ ವಿದೇಶಾಂಗ ನೀತಿ ಕಟ್ಟುವುದು ಬಾಯ ನಿನ್ನ ಸಮಕಿನ್ನೊಂದು ರಾಷ್ಟ್ರವಿಲ್ಲದನ್ನ ಆನೆ ಬಿದ್ದರೂ ಕುದುರೆಯಷ್ಟು ಅನ್ನುವುದನ್ನು ನುಂಗಿ ತುಟಿಗಳ ಹೊಲೆದು ಸುಮ್ಮನಾಗುತ್ತೇನೆ ನಿನಗೆ ಬಾಗುತ್ತೇನೆ. ಈ ಸಾಲುಗಳಲ್ಲಿ ಕವಿ ಅಮೆರಿಕ ದೇಶದ ಮೇಲೆ ಟೀಕೆ ಮಾಡಬೇಕು ಅನ್ನೋದನ್ನು ಯೋಚಿಸಿದರೂ ಕೂಡ ಕೆಲವು ಸಂದರ್ಭದಲ್ಲಿ ಅದರ ಸಹಾಯವನ್ನು ನೆನಪಿಸಿಕೊಂಡು ಮೌನವಾಗಬೇಕು ಅಂತ ಪರಿಸ್ಥಿತಿಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಕವಿ ಹೇಳುವಂತೆ ಅಮೆರಿಕ ತನ್ನ ಬಲ ಮತ್ತು ಪ್ರಭಾವವನ್ನು ಜಗತ್ತಿನ ಮುಂದೆ ಪ್ರದರ್ಶಿಸುತ್ತೆ. ಕೆಲವೊಮ್ಮೆ ಅದರ ಅತಿಯಾದ ವರ್ತನೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಅವರಿಗೆ ತಿರುಗೇಟನ್ನು ಸರಿಯಾಗಿ ಕೊಡಬೇಕು ಅನ್ನೋ ಭಾವನೆಯನ್ನು ಕೂಡ ಕವಿ ಇಲ್ಲಿ ತೋರಿಸ್ತಾರೆ. ಆದರೆ ತಕ್ಷಣವೇ ಅಮೆರಿಕ ಭಾರತಕ್ಕೆ ನೀಡಿರುವಂತಹ ಸಹಾಯಗಳು ಕವಿಗೆ ನೆನಪಾಗುತ್ತೆ. ಉದಾಹರಣೆಗೆ ಅಮೆರಿಕ ಭಾರತಕ್ಕೆ ಗೋಧಿಯ ನೆರವು ನೀಡಿತ್ತು. ಹಾಗೆ PL 480 ಯೋಜನೆಯ ಮೂಲಕ ಆಹಾರ ಧಾನ್ಯಗಳನ್ನು ಮತ್ತು ಆರ್ಥಿಕ ಸಹಾಯವನ್ನು ಕೂಡ ಒದಗಿಸಿತ್ತು. ಈ ಸಹಾಯಗಳಿಂದ ಭಾರತದ ವಿದೇಶಾಂಗ ನೀತಿ ಮೇಲೆ ಅಮೆರಿಕದ ಪ್ರಭಾವ ಕೂಡ ಕಂಡುಬಂದಿತ್ತು. ಇದರಿಂದ ಕವಿ ಹೇಳೋ ರೀತಿ ಅಮೆರಿಕದ ಬಗ್ಗೆ ಸಂಪೂರ್ಣವಾಗಿ ಟೀಕೆ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಅಮೆರಿಕ ದೇಶದ ಶಕ್ತಿ ಹಾಗೂ ಸಹಾಯ ನಮ್ಮ ಮೇಲೆ ಇರೋ ಕಾರಣ ಕೆಲವೊಮ್ಮೆ ಅದರ ಮುಂದೆ ಮೌನವಾಗಿ ಇರಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಕವಿ ಈ ಸಾಲುಗಳಲ್ಲಿ ಹೇಳಿದ್ದಾರೆ. ಮುಂದಿನ ಸಾಲುಗಳಲ್ಲಿ ಸತ್ತಿರತೆ ಸುದ್ದಿಯಲ್ಲಿ ನನ್ನ ಕಬಳಿಸುತ್ತಿರುವ ನಿನ್ನ ಉತ್ಕರ್ಷಕ್ಕೆ ಕರುಬಿ ಹಳಿದಾಗೆಲ್ಲ ನನ್ನ ಕಡು ದಾರಿದ್ರ ಜನಸಂಖ್ಯೆ ಭೂಗೋಳ ನಾಲಗೆಯ ನಿಲ್ಲಿಸುತ್ತವೆ, ತಾಳ್ಮೆ ಪಾಠವನ್ನೆನಗೆ ಕಲಿಸುತ್ತವೆ. ಈ ಸಾಲುಗಳಲ್ಲಿ ಕವಿ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಅಮೆರಿಕದ ವೇಗವಾಗಿ ಬೆಳೀತಿರುವಂತಹ ಪ್ರಗತಿ ಮತ್ತು ಅದರ ಪ್ರಭಾವ ನಮ್ಮ ದೇಶದ ಮೇಲೆ ಬಿದ್ದಿರೋದು ಕೂಡ ಗಮನಿಸಿ ಕೆಲವೊಮ್ಮೆ ಅಸಹನೆ ಮತ್ತು ಅಸೂಯೆ ನಮ್ಮ ಮೇಲೆ ನಮಗೆ ಉಂಟಾಗುವಂಥ ಪರಿಸ್ಥಿತಿ ಬರುತ್ತೆ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಮೆರಿಕ ಜಗತ್ತಿನ ಸುದ್ದಿಗಳಲ್ಲಿ ಸದಾ ಪ್ರಮುಖ ಸ್ಥಾನ ಪಡೆದಿದ್ದು ಅದರ ಅಭಿವೃದ್ಧಿ ಮತ್ತು ಶಕ್ತಿಯ ಬಗ್ಗೆ ಎಲ್ಲ ಕಡೆ ಮಾತು ನಡೀತಿರುತ್ತೆ. ಕವಿ ಹೇಳುವಂತೆ ಅಮೆರಿಕದ ಈ ಉನ್ನತ ಮಟ್ಟದ ಪ್ರಗತಿಯನ್ನು ನೋಡಿದಾಗ ಕೆಲವೊಮ್ಮೆ ಅದನ್ನು ಟೀಕಿಸಬೇಕೆಂಬ ಭಾವನೆ ಬರುತ್ತೆ. ಆದರೆ ತಕ್ಷಣವೇ ತನ್ನ ದೇಶದ ಪರಿಸ್ಥಿತಿ, ಬಡತನ, ಜನಸಂಖ್ಯೆಯ ಸಮಸ್ಯೆ, ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಯ ಹೆಚ್ಚಳ ಮತ್ತು ಆರ್ಥಿಕ ಸಮಸ್ಯೆಗಳು ಇವೆಲ್ಲವೂ ಕೂಡ ನೆನಪಿಗೆ ಬರುತ್ತೆ ಅಂತ ಕವಿ ಹೇಳ್ತಾರೆ. ಈ ವಾಸ್ತವತೆ ಕವಿಗೆ ತಾಳ್ಮೆಯ ಪಾಠ ಕಲಿಸುತ್ತೆ. ಅಂದರೆ ಇತರ ದೇಶಗಳ ಪ್ರಗತಿಯನ್ನು ಟೀಕಿಸುವುದಕ್ಕಿಂತ ನಮ್ಮ ದೇಶದ ಸಮಸ್ಯೆಗಳನ್ನು ಅರಿತುಕೊಂಡು ಅದನ್ನು ಸರಿಪಡಿಸುವಂತಹ ಪ್ರಯತ್ನ ಮಾಡಬೇಕು ಅನ್ನೋ ಸಂದೇಶವನ್ನು ಕವಿ ಈ ಕವಿತೆಯ ಮೂಲಕ ನಮಗೆ ಸೂಚಿಸ್ತಿದ್ದಾರೆ.